ಸಿಎಂ ದೆಹಲಿ ಟೂರ್ನ ಸಸ್ಪೆನ್ಸ್ ಏನು ಅನ್ನುವಂಥದ್ದು. ಕಾರಣ ಈಗಾಗಲೇ ಉಪಚುನಾವಣೆ ನಡೀತಾ ಇದೆ. ಆಲ್ರೆಡಿ ಇವತ್ತು ಉಪಚುನಾವಣೆ ಮುಗಿದಿದೆ. ಎರಡೂ ಕ್ಷೇತ್ರಗಳಲ್ಲೂ ಕೂಡ ಬಹಳ ಚೆನ್ನಾಗಿಯೇ ಈ ಸಲ ವೋಟ್ ಪರ್ಸೆಂಟೇಜ್ ಆಗಿದೆ. ಇಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದಷ್ಟು ರೀತಿಯ ಲೆಕ್ಕಾಚಾರಗಳನ್ನ ಹಾಕೊಂಡಿದ್ದಾರೆ. ಕಾಂಗ್ರೆಸ್ ಪಾಲಿಗೆ ಪ್ರತಿಷ್ಠೆಯಾಗಿರುವಂತಹ ಈ ಒಂದು ಉಪಚುನಾವಣೆಯಲ್ಲಿ ಈ ಉಪಚುನಾವಣೆ ಮತದಾನದ ಮಧ್ಯೆ ಕೂಡ ಒಂದಷ್ಟು ಕುರ್ಚಿ ಆಟ ಆಲ್ರೆಡಿ ಆರಂಭ ಆಗಿದೆ. ಸಿದ್ದರಾಮಯ್ಯ ಇವತ್ತು ಗಂಟೆಗೂ ಎರಡೂ ಕ್ಷೇತ್ರಗಳ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ ಅನ್ನೋದ್ರ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಎರಡೂ ಕ್ಷೇತ್ರಗಳಲ್ಲಿ ಗೆದ್ರೆ ಸರ್ಕಾರದ ಸಾಧನೆಗಳಿಗೆ ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ಹೆಗ್ಗಳಿಕೆಯಾದ್ರೆ ಜನ ಕಾಂಗ್ರೆಸ್ ಪರವಾಗಿದ್ದಾರೆ ಅನ್ನೋದನ್ನ ಬಿಂಬಿಸುವ ಪ್ಲಾನ್ ಕೂಡ ಇದರಲ್ಲಿದೆ. ಒಂದು ವೇಳೆ ಸೋತ್ರೆ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ ಅನ್ನುವಂತಹ ಸಂದೇಶ ಅಂತೂ ಪಕ್ಕಾ ಹೋಗುತ್ತೆ. ಸೊ ಭವಿಷ್ಯದ ಆಡಳಿತ ಆಗಿರ್ಬೋದು, ಮುಂದಿನ ನಿರ್ಧಾರಗಳ ಬದಲಾವಣೆಗೂ ಕೂಡ ಈ ಒಂದು ಚುನಾವಣೆಯ ಗೆಲುವು ದೊಡ್ಡ ಮಟ್ಟದಲ್ಲಿ ನಿರ್ಧಾರ ಆಗುವಂತಹ ಸಾಧ್ಯತೆಗಳು ಇದೆ. ಆದ್ರೆ ಇವೆಲ್ಲದರ ಮಧ್ಯೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ. ಉಪಚುನಾವಣೆ ಇವತ್ತು ಮುಗಿದಿದೆ. ನಾಳೆ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ದೆಹಲಿಗೆ ತೆರಳಿ ಅಲ್ಲಿ ಕಾರ್ಯಕಾರಿಣಿ ಸಭೆಯಲ್ಲೂ ಕೂಡ ಭಾಗಿಯಾಗಲಿದ್ದಾರೆ. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಭಾಗಿಯಾಗಿ ಅದರಲ್ಲಿ ಚರ್ಚೆ ಕೂಡ ಮಾಡ್ತಾರೆ. ಸಿಇಸಿ ಸಭೆ ಬಳಿಕ ವರಿಷ್ಠರನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಭಾರೀ ಕುತೂಹಲ ಮೂಡಿಸಿದೆ ಸಿದ್ದರಾಮಯ್ಯ ಅವರ ನಾಳಿನ ದೆಹಲಿ ಪ್ರವಾಸ ಏನು ಅನ್ನುವಂಥದ್ದು. ಇವೆಲ್ಲದರ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಒಂದು ಬೆಳವಣಿಗೆ ಆಗ್ತಾ ಇರುವಂತದ್ದು ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಬೈ ಎಲೆಕ್ಷನ್ ಮುಗಿತಾ ಇದ್ದಂತೆ ಪಟ್ಟದ ಆಟ ಕೂಡ ಶುರುವಾಗ್ತಾ ಇದೆ. ಸಂಪುಟ ಪುನಾರಚನೆ ಮಾಡಬೇಕು ಅಂತ ಹೇಳಿ ಹಿರಿಯ ಶಾಸಕರು ಒತ್ತಡವನ್ನ ಹೇರ್ತಾ ಇದ್ದಾರೆ. ಇದೇ ತಿಂಗಳ 20 ಅಥವಾ 25ರಂದು ಅವರು ಕೂಡ ದೆಹಲಿ ಯಾತ್ರೆಗೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹ ಎಲ್ಲಾ ಪ್ಲಾನ್ ಅನ್ನು ಕೂಡ ಶಾಸಕರುಗಳು ಮಾಡಿದ್ದು, ಖಾಸಗಿ ಹೋಟೆಲ್ನಲ್ಲಿ 40ಕ್ಕೂ ಹೆಚ್ಚು ಶಾಸಕರು ಮತ್ತೊಂದು ಸುತ್ತಿನ ಸಭೆಯನ್ನ ಕೂಡ ಮಾಡಿದ್ದು, ಇದರಲ್ಲಿ ಹಿರಿಯರಿಗೆ ಯಾರಿಗೆಲ್ಲ ಸಚಿವ ಸ್ಥಾನ ಕೊಡಬೇಕು, ಸಚಿವ ಸ್ಥಾನ ಹಿರಿಯರಿಗೆ ಕೊಟ್ಟರು ಕೂಡ ಎಲ್ಲರೂ ಕೂಡ ಇದನ್ನು ಒಪ್ಕೊಳ್ಬೇಕು ಅನ್ನುವಂತಹ ನಿರ್ಧಾರ ಕೈಗೊಳ್ಳಲಾಗಿದೆ. ಹೈಕಮಾಂಡ್ ನಾಯಕರ ಪೂರ್ವ ಅನುಮತಿ ಪಡೆಯದೇನೆ ದೆಹಲಿ ಪ್ರವಾಸ ಕೈಗೊಳ್ಳುವುದಕ್ಕೂ ಕೂಡ ಈ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ಇನ್ನು ಈ ಒಂದು ಸರ್ಕಸ್ ಅನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಪಕ್ಷವನ್ನ ಅಧಿಕಾರಕ್ಕೆ ತರಲು ಹಿರಿಯ ಶಾಸಕರುಗಳು ಶ್ರಮಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪುನಾರಚನೆ ವೇಳೆ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿ ಆವಾಗಲೇ ಹೇಳಿದ್ರು. ಅದನ್ನ ಈಗ ನೆರವೇರಿಸಬೇಕು. ಇರೋದಿನ್ನು ಕೇವಲ 2 ವರ್ಷ ಬಾಕಿ. ಹಾಗಾಗಿ ನಮಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಇವರ ಒತ್ತಾಯ. ಹಿರಿಯರ ಪೈಕಿ 20 ಮಂದಿಗಾದ್ರೂ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವರ ಈ ರೀತಿಯ ಬೇಡಿಕೆಗಳಿಗೆ ಯಾವ ರೀತಿಯ ಮನ್ನಣೆ ಸಿಗುತ್ತೆ ಅನ್ನೋದು ಕಾದು ನೋಡಬೇಕು.